See the question number 38. In the given figure, the length of the semicircular arc of the circle with the center O is 44 centimeter. If the angle OPQ is 45 degree, angle OPQ is 45 degree. Find the area of the segment PRQ. So, ಈ ಒಂದು ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಥೀಟಾ ಕೂಡ ಗೊತ್ತಿಲ್ಲ, ಅದೇ ರೀತಿ ರೇಡಿಯಸ್ ಆರ್ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, OPQ ಆಂಗಲ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು? 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ AB ಮತ್ತು PQ ಪ್ಯಾರಲಲ್ ಲೈನ್ಸ್ ಆದ್ರೆ ಸೊ ಏನಾಗತ್ತೆ ಇಲ್ಲಿ ಆಂಗಲ್ AOP ಅಂಡ್ OPQ ಗಳೇನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಯಾಕಂದ್ರೆ ಇದು alternate angle. So this AOP is also 45 degree. So ಇಲ್ಲಿ ನೋಡಿ, ಟ್ರಯಾಂಗಲ್ POQ ಅನ್ನ ಅಬ್ಸರ್ವ್ ಮಾಡಿ. ಸೊ POQ ಅಲ್ಲಿ PO ಮತ್ತು OQ ಏನಾಗತ್ತೆ, ಈ ಒಂದು ಸರ್ಕಲಿನ ರೇಡಿಯಸ್. ಸೊ ರೇಡಿಯಸ್ ಈಕ್ವಲ್ ಇದೆ ಅಂದ್ರೆ ಏನಾಯ್ತು, ಈ ಟ್ರಯಾಂಗಲ್ POQ ಅಲ್ಲಿ OQ ಮತ್ತೆ OP ಸೈಡ್ಸ್ ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಯಾಕಂದ್ರೆ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಈ ಸೈಡ್ಸ್ ಈಕ್ವಲ್ ಇದ್ರೆ ದರ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಹಾಗಾದ್ರೆ OQP ಕೂಡ ಏನಾಗತ್ತೆ, 45 ಡಿಗ್ರಿ ಇರುತ್ತೆ. ಸೊ ನಿಮ್ಗೆ ಏನ್ ಗೊತ್ತಾಯ್ತು, OPQ ಕೂಡ ಗೊತ್ತಾಯ್ತು, OQP ಕೂಡ ಗೊತ್ತಾಯ್ತು. ಸೊ ನಿಮ್ಗೆ ಏನ್ ಗೊತ್ತಿದೆ, ದ ಟ್ರಯಾಂಗಲ್ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಏನಿರತ್ತೆ, ಆಲ್ವೇಸ್ 180 ಡಿಗ್ರಿ ಇರುತ್ತೆ. ಹಾಗಾದ್ರೆ 45 ಆಂಗಲ್ P 45 ಆದ್ರೆ ಆಂಗಲ್ Q 45 ಆದ್ರೆ ರಿಮೈನಿಂಗ್ ಇಸ್ 90 ಡಿಗ್ರಿ. ಸೊ this POQ is 90 degree. ಸೊ ನಿಮ್ಗೆ ಏನ್ ಗೊತ್ತಾಯ್ತು, ಆಂಗಲ್ POQ ಕೂಡ 90 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ನಿಮ್ಗೆ ಏನ್ ಗೊತ್ತಿದೆ ಇಲ್ಲಿ, AB is the straight line. ಸೊ ಸ್ಟ್ರೇಟ್ ಲೈನ್ ಆದಾಗ ಟೋಟಲ್ ಆಂಗಲ್ ಏನಿರುತ್ತೆ, ಇದು 180 ಡಿಗ್ರಿ ಇರುತ್ತೆ. ಸೊ 180 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಇದೇನಾಗತ್ತೆ, 45 ಡಿಗ್ರಿ ಆಗತ್ತೆ ಟೋಟಲ್ ಆಂಗಲ್. ದ ಸಮ್ ಆಫ್ ದಿಸ್ AOB, POQ and QOB, sum of these angle is 180 degree. ಸೊ ನಿಮ್ಗೆ ಏನ್ ಗೊತ್ತಾಯ್ತು, BOQ ಆಂಗಲ್ ಕೂಡ 45 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ಆಲ್ ದ ಆಂಗಲ್ಸ್ ಏನು, ನಿಮ್ಗೆ ಯಾವ್ಯಾವ ಆಂಗಲ್ ಎಷ್ಟಿದೆ ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡೋಣ, ಏರಿಯಾ ಆಫ್ ದಿ ಸೆಮಿ ಸರ್ಕ್ಯುಲರ್ ಲೆಂತ್. ಸೊ ದ ಲೆಂತ್ ಆಫ್ ದಿ ಸೆಮಿ ಸರ್ಕ್ಯುಲರ್ ಆರ್ಕ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು? 44 ಸೆಂಟಿಮೀಟರ್ ಅಂತ. ಸೊ ದ ಲೆಂತ್ ಆಫ್ ದಿ ಸೆಮಿ ಸರ್ಕ್ಯುಲರ್ ಆರ್ಕ್ ಇಸ್ ಈಕ್ವಲ್ ಟು ಏನು, pi r ಅಲ್ವಾ. ಸೊ ಏರಿಯಾ ದ ಲೆಂತ್ ಆಫ್ ದಿ ಸರ್ಕಲ್ ಈಸ್ 2 pi r. ಸೊ ಏರಿಯಾ ಆಫ್ ದಿ ಲೆಂತ್ ಆಫ್ ದಿ ಸೆಮಿ ಸರ್ಕಲ್ ಈಸ್ ಅಂದ್ರೆ ಅರ್ಧ ವೃತ್ತದ ಸುತ್ತಳತೆ ಏನಾಗುತ್ತೆ, pi r ಆಗತ್ತೆ. ಸೊ ಇದನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, 44 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ದ ಲೆಂತ್ ಆಫ್ ದಿ ಸೆಮಿ ಸರ್ಕ್ಯುಲರ್ ಆರ್ಕ್ ಈಸ್ 44 which is equal to pi r. So which implies r is equal to 44 divided by 44 divided by pi. So r is equal to 44 divided by, here 22 divided by 7, here pi is 22 divided by 7. So ಇದನ್ನ ನ್ಯೂಮರೇಟರ್ ಗೆ ಹೋದಾಗ ಏನಾಗುತ್ತೆ, 22 divided by 7. So r is equal to 44 into 7 divided by 22. So 22 ones are 22, 22 twos are 44. So r is equal to ಏನಾಗುತ್ತೆ, 14 centimeter. So radius r is 14 centimeter and theta is 90 degree. So we can easily find the sector area of the sector POQR. So POQR, area of the sector OPRQ, which is equal to theta divided by 360 degree into
pi r square. Here theta is 90 divided by 360 degree into 22 divided by 7 into r square. Here r is the radius, that is 14 into 14. So simplify this. 0 0 cancels. 9 1s are 9, 9 4s are 36, 7 1s are 7, 7 2s are 14, 2 1s are 2, 2 2s are 4, 2 1s are 2, 2 11s are 22. So 11 into 14. So 11 into 14. That is 154 centimeter square, which is the area of the sector OPRQ ಅಲ್ವಾ. ಸೊ ಏರಿಯಾ ಆಫ್ ದಿ ಸೆಕ್ಟರ್ OPRQ ಬಂತು. ಸೊ ನಿಮ್ಗೆ ಏನ್ ಬೇಕು ಇಲ್ಲಿ? ಏರಿಯಾ ಆಫ್ ದಿ ಸೆಗ್ಮೆಂಟ್ PRQ ಬೇಕಲ್ವಾ. ಸೊ ಹಾಗಾದ್ರೆ ನಾವು ಏರಿಯಾ ಆಫ್ ದಿ ಸೆಗ್ಮೆಂಟ್ OPRQ ಅಲ್ಲಿ ಏರಿಯಾ ಆಫ್ ದಿ ಟ್ರಯಾಂಗಲ್ POQ ಅನ್ನ ಮೈನಸ್ ಮಾಡಬೇಕು. ಹಾಗಾದ್ರೆ ವಿ ಹ್ಯಾವ್ ಟು ಫೈಂಡ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. Area of the triangle AOB. So ಇದೇನಾಗುತ್ತೆ? half into base into height ಅಲ್ವಾ. ಸೊ half into base into height. Here half into, ಸೊ ನೋಡಿ ಇಲ್ಲಿ 90 ಡಿಗ್ರಿ ಆದ್ರೆ ಬೇಸ್ ಏನಾಗುತ್ತೆ? PO and height is OQ. So PO and OQ are the radius of the circle. So and ಇದೇನಾಗುತ್ತೆ? PO and OQ ಏನಾಗುತ್ತೆ? 14 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನಾಯ್ತು? 14 into 14. ಬೇಸ್ ಈಸ್ 14, ಹೈಟ್ ಈಸ್ ಆಲ್ಸೋ 14 ಸೆಂಟಿಮೀಟರ್. ಸೊ ಇದೇನಾಗುತ್ತೆ ನೋಡಿ? 1 divided by 4, that is 2 1s are 2, 2 7s are 14. So 14 7s are 14 into 7. So 14 7s are 98 centimeter square. So which is the area of the triangle AOP. So here area of the sector which is equal to area of OPRQ minus area of the triangle AOB. Sorry, area of the triangle POQ alva. So area of the triangle POQ. So idenayitu 154 minus 98. Therefore 56 centimeter square, which is the area of the sector. Area of the sector, which is equal to 56 centimeter square. Now this completes the area of the circle chapter. So ಈ ಒಂದು ಪಾಠದಲ್ಲಿ ನಾವೇನ್ ಮಾಡಿದ್ವಿ? MCQ ಟೈಪ್ಸ್ ಕ್ವಶನ್ಸ್ 1 marks 2 marks and 3 marks ಕ್ವಶನ್ಸ್ ಗಳನ್ನ ನೋಡಿದ್ವಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ. We will discuss in the next class. Thank you all.